ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಅಂಡ್ ಸರ್ಪ್ರೈಸಿಂಗ್ ವಿಡಿಯೋ. ಏನಕ್ಕಂತ ಹೇಳಿದ್ರೆ ಸೀಕ್ರೆಟ್. ನನ್ನ ತಮ್ಮಂಗೆ ಗಾಡಿ ಇಷ್ಟು ಬೇಗ ಬರುತ್ತೆ ಅಂತೆಲ್ಲ ಏನು ಹೇಳಿಲ್ಲ. ಸೊ ಇವತ್ತು ಬುಕ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿರೋದು. ಬಟ್ ಆಲ್ರೆಡಿ ಗಾಡಿ ಬಂದಿದೆ. ಸೊ ಅವ್ನಿಗೆ ಏನೂ ಹೇಳಿಲ್ಲ, ಜಸ್ಟ್ ಫ್ಯಾಮಿಲಿಗೆಲ್ಲ ಗೊತ್ತು ಗಾಡಿ ಆಲ್ರೆಡಿ ಬುಕ್ ಆಗಿದೆ ಅಂತ. ಸೊ ಅದಕ್ಕಿಂತ ಮುಂಚೆ ಅವ್ನು ಹೆಂಗೆಲ್ಲ ರಿಯಾಕ್ಟ್ ಆಗಿದೆ, ಸೊ ಫ್ಯಾಮಿಲಿ ಜೊತೆ ಎಲ್ಲ ಹೆಂಗ್ ಮಾತಾಡಿದ ಅನ್ನೋದು ಹಂಗೆ ಕೇಳ್ಬೇಡ, ಬಂದು ನಮ್ಮ ಅಮ್ಮನ್ ಕೇಳೋಣ. ಅಂಡ್ ಇಲ್ಲ ಇದೆ ನನ್ನ ಕ್ಲೋಸ್ ಫ್ರೆಂಡ್ ಪೀರಿ. ಹಾಯ್. ಇವನು ನನ್ನ ತಮ್ಮನ ದೋಸ್ತು. ಹೆಂಗೆಲ್ಲ ರಿಯಾಕ್ಟ್ ಆಗಿದೆ ಓ ಅಣ್ಣ. ಎಕ್ಸ್ಟ್ರೀಮ್ಲಿ ನೆಕ್ಸ್ಟ್ ಲೆವೆಲ್ ಕಾಯ್ಕೊಂಡ್ ಕೂತಿದ್ದಾನೆ. ಆದ್ರೆ ಅವನು ಗೊತ್ತಿಲ್ಲ ನಾವು ಗಾಡಿ ಆಗ್ಲೇ ಎಲ್ಲ ಡೌನ್ ಪೇಮೆಂಟ್ ಎಲ್ಲ ರೆಡಿ ಮಾಡಿದೀವಿ ಅನ್ನೋದು ಗೊತ್ತಿಲ್ಲ. ಇವಾಗ ಬುಕ್ ಮಾಡಕ್ ಹೋಗ್ತಾ ಇದೀವಿ ಅಂತ ಅನ್ಕೊಂಡಿದ್ದಾನೆ ಅವನು. ಇನ್ನ ನೋಡೋಣ ಯಾವ ತರ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂತ. ಎವ್ರಿ ಡೇ ಅವನು ಮಲ್ಕೊಂಡಾಗ ಈಸ್ ಲೈಕ್ ಬರೀ ಗಾಡಿಗಳದೇ ವಿಡಿಯೋ. ಮುಂಚೆ ಎಲ್ಲ ತಿನ್ನೋದ್ ಅವನ್ಗೆ ಈಸ್ ಫುಡ್ಡಿ, ಓಕೆ, ಬರೀ ತಿನ್ನೋದ್ನೇ ವಿಡಿಯೋ ಕಳಿಸ್ತಾ ಇದ್ದ. ಬಟ್ ಈ ನಡುವೆ ಅಂತೂ ಬರೀ ಬೈಕ್ 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 ಅಂತಾನೆ. ನೈಟ್ ಎಲ್ಲ ಏನು ಒಂದು ದಿನದಲ್ಲಿ 10 ವಿಡಿಯೋ ಬರೀ ಬೈಕ್ ತಾನೆ. ಅಂಡ್ ಅವ್ನು ಹೇಗೆ ಅಂತ ಹೇಳಿದ್ರೆ ಇವನೇ ಹೇಳಿದ್ದು, ಸೊ ಯಾರ್ಯಾರು ಬೈಕ್ ತಗೊಂಡಿದಾರೆ ಆ ಬೈಕು ಅವ್ರಿಗೆಲ್ಲ ಕಾಲ್ ಮಾಡಿ ಇನ್ಸ್ಟಾದಲ್ಲೆಲ್ಲ ಟೆಕ್ಸ್ಟ್ ಮಾಡಿ ಫೀಡ್ಬ್ಯಾಕ್ ತಗೊಂಡು ಯಾವಾಗ ಬಂತು ಬೈಕು, ಎಷ್ಟ್ ದಿನಕ್ಕೆ ಬಂತು ನಿನ್ನ ಹತ್ರ ಎಲ್ಲ ವಿಚಾರಿಸ್ಕೊಂಡು ಎಲ್ಲ ಕೇಳ್ಕೊಂಡು ಎಲ್ಲ ಫುಲ್ ಮೆಂಟಲಿ ಪ್ರಿಪೇರ್ ಆಗಿದ್ದಾನೆ. ಈಗ ನೋಡೋಣ ಈ ಸರ್ಪ್ರೈಸ್ ಕೊಟ್ಬಿಟ್ಟು ಯಾವ ತರ ರಿಯಾಕ್ಷನ್ ಇರುತ್ತೆ ಅಂತ. ಅದಕ್ಕೋಸ್ಕರ ನಮ್ಮ ಅಜ್ಜಿ ಮಾಡೋಕೆ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ ಬಂದಿದ್ದಾರೆ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹಿಂಗ್ ಬರ್ತೀಯಾ ಗಾಡಿ ಬುಕ್ ಮಾಡೋದಕ್ಕೆ? ಬಾಯ್. ಆಯ್ತು, ಇವಾಗ ಹೇಳು ಈ ಸಿಚುವೇಶನ್. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಿನಗೆ ಗಾಡಿ ಕೊಡ್ಸಕ್ಕಣೋ ತಗೊಂಡ್ ಕರ್ಕೊಂಡ್ ಹೋಗ್ತಾರೆ. ಸರಿ, ಗಾಡಿ ಬುಕ್ ಮಾಡ್ತಾ ಇದೀನಿ ಇವತ್ತು, ಅದಕ್ಕಾದ್ರೂ ಬೆಲೆ ಕೊಡ್ಬೇಕಿಲ್ಲ ಅಂದ್ರೆ ನಾನು ಇನ್ನೂ ಅಡ್ವಾನ್ಸ್ ಮಾಡಿಲ್ಲ. ಅಡ್ವಾನ್ಸ್ ಮಾಡಲ್ಲ, ಏನಿಲ್ಲ. ಏನ್ ಹೇಳು ಹೇಳು ಹೆಂಗಿಲ್ಲ. ಗಾಡಿ ನೈಟ್ ಎಲ್ಲ 12 ಗಂಟೆ ಆದ್ರೂ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಅಮ್ಮ ನೈಟ್ ಬಂದ್ರೆ ಬುಕ್ ಮಾಡ್ತೀನಿ ಅಂತ ಆಸೆ ಹುಡ್ಸಿದ್ರಿ, ಇನ್ನ ಬೈಕೆ ಕೊಡ್ಸಿಲ್ಲ, ಬುಕ್ ಮಾಡಿಲ್ಲ ಅಂತ. ನನ್ಗೆ ಯಾವ ಆಸೆನೂ ಇಲ್ಲ ಅಂತ ಅವ್ರು ಲೈಫ್ ಅಲ್ಲಿ ಮುಂದೆ ಲೈಫ್ ಪಾರ್ಟ್ನರ್ ಸಿಗ್ಲಿಲ್ಲ ಅಂತ ಅವ್ನ್ ಕೊರತನೋ ಅಥವಾ ಚಿಂತೆ ಮಾಡ್ತಾನೋ ಗೊತ್ತಿಲ್ಲ. ಬೈಕ್ ಕೊಡ್ಸಿಲ್ಲ ಅಂತ ಹೇಳ್ಬಿಟ್ಟು ಲಿಟ್ರಲಿ ಅಂತ ಹೇಳ್ತಾನೆ. 3 ದಿನ 2 ದಿನ ಏನು ಮಾತಾಡ್ತಾನೆ. ನೋಡಿದ್ರು ಹಿಂಗೆ ರಿಯಾಕ್ಷನ್. ಬಟ್ ಫೈನಲಿ ಬಂತು. ಬಟ್ ಅಲ್ಲಿ ಹೋದ್ಮೇಲೆ ಅದ್ ಇನ್ನೊಂದು ಡೌಟ್ ಇದೆ. ಏನಂತ ಹೇಳಿದ್ರೆ ಇವತ್ತು ಇದು ಆಕ್ಚುಲಿ ಚೆನ್ನಾಗಿರೋದು. ಅದೇ ಬೈಕ್ ಇವತ್ತು ಹೋಗ್ತಾ ಇದೀವಿ ಬುಕ್ ಮಾಡಕ್ಕೆ. ಇಫ್ ಇನ್ ಕೇಸ್ ಹೇಳಿದ್ರು ಅದು ಆಕ್ಚುಲಿ ಯಾವ್ದದು ಗಾಡಿ ನನ್ಗೆ ಹೇಳೋದಕ್ ಬರ್ತಿಲ್ಲ. ಅದು ಸಿಗೋದ್ ರೇರು. ಸ್ವಲ್ಪ ಬುಕ್ ಮಾಡಿದ್ರೆ 3 to 4 months ಬೇಕು ಅಂತ ಹೇಳಿದಾರೆ. ಇವತ್ತು ಬುಕ್ ಮಾಡಿದ್ರೆ ಇನ್ನು 3 months ಬರುತ್ತಂತೆ ಕಣೋ. ವೇಟ್ ಮಾಡಕ್ ಇದೆಯಾ? ರೆಡಿ ಇದೆಯಾ? ವೇಟ್ ಮಾಡ್ಬೇಕಿಂದ. ಸರಿ, ಇನ್ ಕೇಸ್ ಅಲ್ಲಿ ಹೋದ್ಮೇಲೆ ಆಲ್ರೆಡಿ ಬುಕ್ ಆಗ್ಬಿಟ್ಟಿದೆ ಅಂದ್ರೆ ಏನ್ ಮಾಡ್ತೀಯಾ? ಅಲ್ಲಪ್ಪ, ಆಲ್ರೆಡಿ ಅಂದ್ರೆ ಬೇರೆ ಬುಕ್ ಮಾಡ್ಕೊಬಿಟ್ಟಿದ್ದಾರೆ, ನಿಮ್ಗೆ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಸ್ಲಾಟ್ ಇಲ್ಲ ಅಂದ್ರೆ ಸ್ಲಾಟ್ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಬೇಜಾರಾಯ್ತದೆ, ಇನ್ನೇನಾಯ್ತದೆ ಅಷ್ಟೇನಾ? ಅಳಲ್ವಾ? ಅಳಲ್ವಾ? ಬರುತ್ತೆ ಅದೇ ಅಳಲ್ವಾ? ದುಡ್ಡು ಕಟ್ಟಿದ್ರೆ ನಂಬಿಕೆ ಬರುತ್ತೆ ಅಂತ ಇವತ್ತು ಅಡ್ವಾನ್ಸ್ ಮಾಡು, ಅವಾಗ ಖುಷಿ ಆಯ್ತು. ಅಡ್ವಾನ್ಸ್ ಮಾಡಿದ್ರೆ ಆಟಾಡ್ತಾ ಇದೀನಿ ನನಗೆ. ಸರಿ ಬಾ ಹೋಗೋಣ ಬೇಗ. ಲೆಟ್ಸ್ ಗೋ. ಸರ್ಪ್ರೈಸ್ ರೆಡಿ ಇದೆ, ಅವ್ನ್ ಬರ್ಬೇಕು. ಅವನ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಸೊ ಅವ್ನ್ ಬಂದ್ಮೇಲೆ ಅವ್ನ್ ಕೈಲೇ ಓಪನ್ ಮಾಡ್ತೀವಿ. ಫುಲ್ ಏನೇನೋ ಸುಳ್ಳು ಹೇಳಿ ಜುಗಾಡ್ ಮಾಡಿರೋದು. ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ಇವಾಗ ಒಳಗಡೆ ಕರ್ಕೊಂಡ್ಬಿಟ್ಟು ಬುಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಹೋಗ್ಬೇಕು. ಆಮೇಲೆ ಇಲ್ಲಿ ಬಂದು ಸರ್ಪ್ರೈಸ್ ಮಾಡ್ಬೇಕು. ಇಷ್ಟೇ ಪ್ಲಾನ್ ಇರೋದು. ಇವಾಗ ವೇಟಿಂಗ್ ಅವನ್ಗೋಸ್ಕರ.
ಅದೇ ತಾನೇ ಅವ್ನ್ ಇಷ್ಟ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಮಾಡಿ ಡಿಸ್ಕೌಂಟ್ ಹೇಳ್ತಾರೆ ಕರೆಕ್ಟ್ ಹೇಳಿ ಸರ್ ಮಾತೇ ಇಲ್ಲ. ಹೆಲ್ಮೆಟ್ ಮತ್ತೆ ಇದನ್ನೆಲ್ಲ ಇಸ್ಕೊಂಡು ಒಂದ್ ಸೈನ್ ಮಾಡ್ಬೇಕಾಗುತ್ತೆ. ಸೈನ್ ಮಾಡ್ಬೇಕು ನಿಮ್ ಬುಕ್ ಆಗಿರೋದು ಡೈಲಿ ಇನ್ನ 6 ತಿಂಗಳ ಮಾಡಿದ್ರೆ ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. 6 ತಿಂಗಳಿಗೆ 3 ತಿಂಗಳಿಗೆ 6 ತಿಂಗಳು ಸೀರಿಯಸ್ ಆಗಿ ವೆಲ್ಕಮ್ ಇತ್ತು ಹೆಲ್ಮೆಟ್ ಅದು ಸ್ಲಾಟ್ ಹೆಲ್ಮೆಟ್ ಗಾಡಿ ಥ್ಯಾಂಕ್ ಯು ಹೇಳು ಖುಷಿ ಆಗ್ತದೆ ಗಾಡಿ 8ನೇ ಕ್ಲಾಸಿಂದ ಹುಡುಗಿರ್ ಫ್ಯಾನ್ಸ್, ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ. ಅವನಿಗೆ ಏನು ಹ್ಯಾಂಡ್ಸಮ್ ಅಂತ ಏನು ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಮನ್ಸಿಂದ ಗಾಡಿ ಬರುತ್ತಲ್ವಾ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಎಡಿಟ್ ಮಾಡೋದಲ್ವಾ ಮಾಡು ಬೇಗ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸಾಕ್ ಬಿಡಿ ಪಾಪ, ಅವ್ನಿಗೆ ಆಲ್ರೆಡಿ ಗೊತ್ತಾಗಿದೆ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ನೀರೇ ಬರ್ಲಿಲ್ವ ಗಾಡಿ
ಇವಾಗ ಫಸ್ಟ್ ಯಾರನ್ನ ಹತ್ತು ಕುಡ್ಸ್ಕೊಂಡ ಫಸ್ಟ್ ಯಾರಾದ್ರೂ ನೀನ್ ಹೇಳ್ಬೇಕು ಯಾರೋ ಅಮ್ಮನ ಅಕ್ಕನ ಅಮ್ಮನ ಅಕ್ಕನ ಅಮ್ಮನ ಅಕ್ಕನ ಅಮ್ಮನ ಅಕ್ಕನ ಇಷ್ಟ ಅಲ್ಲ ಯಾಕೆ ಅಮ್ಮನ ಅಕ್ಕನ ಅಜ್ಜಿನ ಮುಂದೆ ಕುತ್ಕೊಳ್ಳೋಣ ಇದಕ್ಕೆ ಆನ್ಸರ್ ಕೊಡಕ್ಕಾಗಲ್ಲ. ಅಮ್ಮನ ಅಕ್ಕನ ಗರ್ಲ್ ಫ್ರೆಂಡ್ ಅಂತೆಲ್ಲ ಹೇಳ್ಬೇಡ. 3 ಜನ ಹೇಳು ಬೇಗ, ಯಾರು ಬೇಗ 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 ಹೇಳ್ಬೇಕು. ಇಬ್ರು ಸೆಲೆಕ್ಟ್ ಮಾಡಕ್ಕೆ ಹೇಳು, ನನ್ಗೆ ಗೊತ್ತಿಲ್ಲ. ಇವಾಗ ಆನ್ಸರ್ ಮಾಡ್ಲೇಬೇಕು. ಅಮ್ಮನ ಅಕ್ಕನ ಇಲ್ಲಾಂದ್ರೆ ಕಾರ್ಡ್ ಕೀ ಕೊಡಲ್ಲ. ಹೇಳು ಅಮ್ಮನ ಅಕ್ಕನ. ಇಬ್ರಲ್ಲಿ ಯಾರು ಒಬ್ರು ಹೇಳು. ಒಬ್ರು ಹೇಳು. ಅಕ್ಕ ಇಷ್ಟ, ಆಮೇಲೆ ಅಮ್ಮ ಅಮ್ಮ ಇಷ್ಟ, ಮೊದ್ಲು ಅಮ್ಮ ಇದ್ದಿದ್ದು. ಕೊಡ್ಸಿಲ್ಲ ನೀನೆ ಜನ್ಮ ಕಲಿ ಇದ್ದಾನೆ ಹುಟ್ಟಿಲ್ಲ ನೀನ್ ಯಾರು ಕೊಡ್ತಿದ್ದೆ. ಅಮ್ಮ ನನಗೆ ಆಗ್ತಿಲ್ಲ ತಗೊಳ್ಳೋದಿಕ್ಕೆ ಗುರು. ಹೇಳ್ಬೇಕು, ಬೇಗ ಬೇಗ ಹೇಳು. ಅದು ಹೇಳಕ್ಕಾಗಲ್ಲ. ಹೇಳು ಬೇಗ ಹೇಳು. ಅಮ್ಮನೇ ಅಷ್ಟೇ. डिप्रेशन डिप्रेशन में रहता हूँ हमेशा, अभी मैं डिप्रेशन में हूँ, माँ कसम. ಅಷ್ಟೇ. ನೀನು ಬಾ ಅಷ್ಟೊಂದಲ್ಲ ಊಟ ಕೊಂಡಿಸ್ಕತೀನ. ಬೇಕಾಗಿಲ್ಲ. ನೀನ್ ಕೊಡ್ತಿರೋದು ನೀನೇ ಕರೀತ ಬಾ, ಅಲ್ಲಿಗೆ ಬಾ ಇಲ್ಲಿಗೆ ಬಾ. ಅಮ್ಮ ಎಲ್ಲ ಕರೀತದ. ಸರಿ, ಓಕೆ ಡನ್. ಆಮೇಲೆ ಏನ್ ಬೇಜನ್ ಫೀಲ್ ಆಗ್ತಾ ಇದ್ದಾನೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ತಾ ಇನ್ನೊಂದು ತಿರುಪತಿಗೆ ದರ್ಶನ ಆದಾಗ್ಲೇ ಬುಕಿಂಗ್ ಆಗಿರೋದು. ನಿಮ್ಮಪ್ಪ ಕರೆಕ್ಟ್ ಇದ್ದಿಲ್ಲ. ಕೇಳ್ಕೊಂಡಿದ್ಯಾ ಅದೇ ಕೇಳ್ತಡಿಸುತ್ತೆ. ಅವ್ನು ಹೋಗ್ಲಿ ಬಿಡು. ನಾನು ಇಷ್ಟು ಬೇಡವಾಗಿ ನೋಡ್ತಾನಲ್ಲ ಒಂದ್ ಹೆಣ್ಮಗುನ. ನೀನ್ ಹೋಗು, ಬಿಡು 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 ನನ್ನ. ಏನಿಲ್ಲ, ಅವ್ನ್ ಬಂದ್ ಮಾಡ್ತೀನಿ. ನೀನು ತಿಳಕೊಳ್ಳಿಗೆ ಅದಕ್ಕೆ ಈ ಕಡೆ ಹಾಕೊಂಡೆ ನಾನು. ಕಾಲೇ ಹಿಡ್ಕಲ್ಲ ಸೀರಿಯಸ್ ಆಗಿ. ಗಾಡಿ ಕೇಳು. ಅಡ್ಜಸ್ಟ್ ಆಗುತ್ತೆ. ಓಕೆ ಸ್ಟಾರ್ಟ್ ಮಾಡು. ಮಾಡಿ ಇನ್ನು ಒಳ್ಳೆಯದಾಗಿದೆ. ಸಾಕು. ಹೇಳ್ಬೇಡ ಬಿಡು. ಹೇಳ್ಸೋದಲ್ಲ ಬಿಡು. ಬಿಡ ಅಳ್ಬೇಡ, ಅದಕ್ಕೇನ್ ಹೇಳ್ತಿದ್ದಾನಮ್ಮ. ಏನು ಹೇಳ್ತಲ್ಲ. ಕಾಲಿಗೆಲ್ಲ ಏನ್ ಬಿಡಲಿ. ಅದ್ ಗೊತ್ತಿರುತ್ತೆ, ಫೀಲಿಂಗ್ ಇರುತ್ತೆ. ಅಳ್ಬೇಡ ಬಿಡು, ಪರವಾಗಿಲ್ಲ. ಯಾಕೆ ಅಳ್ತೀಯ? ಅಳ್ಬೇಡ, ಫೀಲಿಂಗ್ ಇರುತ್ತೆ.